ನೋಡಿ, ಒಂದು ಕಡೆ ಜೆಡಿಎಸ್ ಯಾತ್ರೆ, ಮತ್ತೊಂದು ಕಡೆ ನಾಳೆ ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಯಾತ್ರೆ. ನಾಳೆ ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಇರೋದ್ರಿಂದ ಸಂಜೆ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ತೆರಳಲಿದೆ ವಿಜೇಂದ್ರ ಅಂಡ್ ಟೀಮ್. ಮಧ್ಯಾಹ್ನ ಮೈಸೂರಿನಿಂದ ಧರ್ಮಸ್ಥಳಕ್ಕೆ ತೆರಳಲಿದ್ದಾರೆ ಆರ್ ಅಶೋಕ್, ವಿಜೇಂದ್ರ ಹಾಗೆ ಹಲವು ನಾಯಕರು. ಮಧ್ಯಾಹ್ನ ಬೆಂಗಳೂರಿನಿಂದ ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರಯಾಣ ಆರಂಭ ಮಾಡ್ತಾರೆ. ಇವತ್ತು ರಾತ್ರಿ ಉಜಿರೆಯಲ್ಲೇ ವಾಸ್ತವ್ಯವನ್ನ ಹೂಡಲಿದ್ದಾರೆ ವಿಜೇಂದ್ರ ಅವರು. ಧರ್ಮಸ್ಥಳದಲ್ಲಿ ಆರ್ ಅಶೋಕ್ ಮತ್ತು ನಾರಾಯಣಸ್ವಾಮಿ ವಾಸ್ತವ್ಯವನ್ನ ಹೂಡಿದ್ರೆ ನಾಳೆ ಮಧ್ಯಾಹ್ನ ಧರ್ಮಸ್ಥಳದಲ್ಲಿ ನಾಯಕರಿಂದ ಪಾದಯಾತ್ರೆ ಆರಂಭ ಆಗುತ್ತೆ. ಅರ್ಧ ಕಿಲೋಮೀಟರ್ ದೂರ ಪಾದಯಾತ್ರೆಯನ್ನ ನಡೆಸಿ ಬಳಿಕ ಬೃಹತ್ ಸಮಾವೇಶ ನಡೆಯುತ್ತೆ. ಎಸ್ಡಿಎಂ ಕಾಲೇಜು ಮೈದಾನದಲ್ಲಿ ನಡೆಯಲಿರುವಂತಹ ಸಮಾವೇಶ ಇದು ಎನ್ನಲಾಗ್ತಾ ಇದೆ. ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4:30ವರೆಗೂ ಕೂಡ ನಡೆಯುವಂತಹ ಸಮಾವೇಶದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಈಗಾಗಲೇ ರಾಜ್ಯಾಧ್ಯಕ್ಷ BY ವಿಜೇಂದ್ರ, CT ರವಿ, ಛಲವಾದಿ ನಾರಾಯಣಸ್ವಾಮಿ ಹಾಗೆ ಆರ್ ಅಶೋಕ್ ಅವರು ಸನ್ನದ್ಧರಾಗಿದ್ದಾರೆ. ನೋಡಿ, ಒಂದು ಕಡೆ JDSನ ಪಾದಯಾತ್ರೆ, ಮತ್ತೊಂದು ಕಡೆ ನಾಳೆ ಬಿಜೆಪಿಯ ಧರ್ಮಸ್ಥಳ ಚಲೋ ಬಹಳ ಗಮನಾರ್ಹವಾಗ್ತಾ ಇದೆ. ಇವತ್ತು ಈಗಾಗಲೇ ಎಲ್ಲ ರೀತಿಯಾದಂಥ ರೂಪುರೇಷೆಗಳನ್ನು ಹಾಕ್ಕೊಂಡಿದ್ದಾರೆ. ಇವತ್ತು ಸಂಜೆ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ತೆರಳಲಿದೆ ವಿಜೇಂದ್ರ ಟೀಮ್. ಮಧ್ಯಾಹ್ನ ಮೈಸೂರಿನಿಂದ ಧರ್ಮಸ್ಥಳಕ್ಕೆ ತೆರಳ್ತಾರಂತೆ ಆರ್ ಅಶೋಕ್ ಅವರು. ಸಪ್ರೇಟ್ ಆಗಿ ಹೋಗ್ತಾ ಇದ್ದಾರೆ. ಇತ್ತ ಮಧ್ಯಾಹ್ನ ಬೆಂಗಳೂರಿನಿಂದ ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರಯಾಣವನ್ನು ಬೆಳೆಸ್ತಾರೆ. ಒಟ್ಟಿಗೆ ಹೋಗ್ಬೋದಿತ್ತು, ಯಾಕೋ ಒಬ್ಬೊಬ್ಬರೇ ಒಂದೊಂದೇ ರೂಟಲ್ಲಿ ಹೋಗ್ತಾ ಇದ್ದಾರೆ. ಮಧ್ಯಾಹ್ನ ಒಬ್ಬರು, ರಾತ್ರಿ ಒಬ್ಬರು, ಸಂಜೆ ಒಬ್ಬರು. ಓಕೆ, ಇವತ್ತು ನೋಡಿ ರಾತ್ರಿ ಉಜಿರೆಯಲ್ಲೇ ವಾಸ್ತವ್ಯವನ್ನು ಹೂಡ್ತಾ ಇದ್ದಾರಂತೆ BY ವಿಜೇಂದ್ರ ಅವರು. ಧರ್ಮಸ್ಥಳದಲ್ಲಿ ಆರ್ ಅಶೋಕ್ ಮತ್ತು ನಾರಾಯಣಸ್ವಾಮಿ ಅವರು ವಾಸ್ತವ್ಯವನ್ನ ಹೂಡ್ತಾರಂತೆ. ನಾಳೆ ಮಧ್ಯಾಹ್ನ ಧರ್ಮಸ್ಥಳದಲ್ಲಿ ನಾಯಕರಿಂದ ಪಾದಯಾತ್ರೆ ನಡೆಯುತ್ತೆ. ಕೇವಲ ಅರ್ಧ ಕಿಲೋಮೀಟರ್ ಅಷ್ಟೇ ಪಾದಯಾತ್ರೆ. ಅರ್ಧ ಕಿಲೋಮೀಟರ್ ಆದಮೇಲೆ ಮತ್ತೆ ಬೃಹತ್ ಸಮಾವೇಶ ಆರಂಭ ಆಗುತ್ತೆ. SDM ಕಾಲೇಜ್ ಮೈದಾನದಲ್ಲಿ ಸಮಾವೇಶ ನಡೆಯುತ್ತೆ. ನೋಡಿ, ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4:30ವರೆಗೆ ಅಂದರೆ 2.5 ಗಂಟೆಗಳವರೆಗೂ ಕೂಡ ಬೃಹತ್ ಸಮಾವೇಶವನ್ನ ನಡೆಸೋದ್ರ ಮುಖಾಂತರ ಧರ್ಮಸ್ಥಳದ ಪರವಾಗಿ ನಾವಿದ್ದೀವಿ, ಧರ್ಮೋ ರಕ್ಷತಿ ರಕ್ಷಿತಃ ಅನ್ನುವಂತಹ ಸ್ಲೋಗನ್ ಅನ್ನ ಹೇಳೋದ್ರ ಮುಖಾಂತರ ಬಿಜೆಪಿ ನಾಯಕರು ಧರ್ಮಸ್ಥಳದ ಪರವಾಗಿ ಇದ್ದೀವಿ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ.